ಚೆನ್ನಾಗಿದೆ ಫಿಲಮ್. ಇದಕ್ಕೆ ನಮ್ಮ ನಿನ್ನೆ ಕೆಂಪೇಗೌಡರನ್ನ ನಾನು ಕನಕೋತ್ಸವ ಕರೆದಾಗ 30,000 ಜನಗಳ ಎದುರುಗಡೆ ಇವ್ರಿಗೆ ಒಂದು ಮಾತಾಡೋಕೆ ಅವಕಾಶ ಕೊಟ್ಟಿದ್ದು. ಇವತ್ತು ಅವರು ನಮ್ಮ ಉಪಮುಖ್ಯಮಂತ್ರಿಗಳಾದಂತ DK ಶಿವಕುಮಾರ್ ಅವ್ರ ತಮ್ಮ ಸೂರ್ಯಣ್ಣ ಬರ್ಬೇಕಾಗಿತ್ತು. ಅವ್ರು ಬರ್ತೀನಿ ಅಂತ ನಿನ್ನೆ ಮಾತು ಕೊಟ್ಟಿದ್ರು ಕೆಂಪೇಗೌಡರಿಗೆ. ಅವ್ರಿಗೆ ನಿನ್ನೆ ರೆಸ್ಟ್ ಇಲ್ಲದೆ ಇರೋ ಕಾರಣದಿಂದ ಇವತ್ತು ಬರಲಿಲ್ಲ. ಉಪಮುಖ್ಯಮಂತ್ರಿಗಳು ಮತ್ತೆ ಮಾಜಿ ಲೋಕಸಭಾ ಸದಸ್ಯರಂತ DK ಸೂರ್ಯಣ್ಣ ಅವರು ಆಶೀರ್ವಾದ ಮಾಡಿ ಕಳಿಸಿದ್ರು. ಈ ಫಿಲಮ್ ಬಹಳ ಚೆನ್ನಾಗಿ ಓಡ್ತದೆ. ಪ್ರತಿಯೊಂದು ಕಡೆನೂ ಎಲ್ಲ ಜನ ಖುಷಿ ಪಡ್ತಾರೆ. ಇದು 6ನೇ ತಾರೀಕು ರಿಲೀಸ್ ಆಗೋದ್ರಿಂದ ಇಡೀ ಕರ್ನಾಟಕ ಜನತೆ ನಮ್ಮ ಹಳ್ಳಿಯ ಯುವಕರಿಗೆ, ಇಷ್ಟು ಚೆನ್ನಾಗಿ ಮಾಡಿರುವಂತ ಯುವಕರಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ಆ ತಾಯಿ ಚಾಮುಂಡೇಶ್ವರಿಯಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ಟಿವಿಯಲ್ಲಿ ಒಳ್ಳೆ ನಟನಾಗಿ ಬೆಳೆದಿದ್ದಾರೆ. ಇವತ್ತು ದಿವಸ ಪೂರ್ಣ ಮಟ್ಟದ ನಾಯಕ ನಟನಾಗಿ ಬಹಳ ಅದ್ಭುತವಾದಂತ ವಿಧಾ ಅಭಿನಂದನ್ ಅವರು ಬಹಳ ಒಳ್ಳೆ ಕಥೆಯನ್ನು ಮಾಡಿದ್ದಾರೆ. ಇಡೀ ಕುಟುಂಬ ನೋಡ್ತಕ್ಕಂಥ ಒಂದು ಸಿನಿಮಾವನ್ನು ಮಾಡಿದ್ದಾರೆ. ನಿಜವಾಗ್ಲೂ ಸಹೃದಯ ಅಂತ ಕನ್ನಡಿಗರು ಈ ಸಿನಿಮಾವನ್ನು ಮೆಚ್ಚಿಸಬೇಕು ಮತ್ತೆ ಇದನ್ನ ಗೆಲ್ಲಿಸಬೇಕು. ಮತ್ತೆ ಈಗ ಇಂಥ ಒಂದು ಕನ್ನಡ ಸಿನಿಮಾವನ್ನ ನೀವೆಲ್ಲರೂ ನೋಡ್ಬೇಕು ಅಂತಕ್ಕಂಥದ್ದು ನನ್ನ ಮಹದಾಶೆ ಅಂತ. ಕೆಂಪೇಗೌಡರು ಬಹಳ ಕಡು ಬಡತನದಿಂದ ರಸ್ತೆ ಬದಿಯಲ್ಲಿ ಪಾನಿಪುರಿ ಮಾರ್ಕೊಂಡು ಜೀವನ ಮಾಡಿದಂಥ ಒಬ್ಬ ಹುಡುಗ ಕಲೆಗೆ ಶ್ರೀಮಂತಿಗೆ ಬಡವ ಅನ್ನೋದು ಇರೋದಿಲ್ಲ ಅನ್ನೋದಕ್ಕೆ ಇವತ್ತು ಇವರ ಸಿನಿಮಾ ಸಾಕ್ಷಿ ಆಗುತ್ತೆ. ಯಾಕಂದರೆ ಈ ಸಣ್ಣ ಪ್ರತಿಭೆ ದೊಡ್ಡ ಪ್ರತಿಭೆ ಅನ್ನೋದು ಕಲೆಗೆ ಯಾವುದೂ ಇಲ್ಲ, ಎಲ್ಲ ಪ್ರತಿಭೆಗಳೇ. ಕಟ್ಲೆ ಅಂತಕ್ಕಂಥ ಸಿನಿಮಾದಲ್ಲಿ ಉತ್ತಮ ನಾಯಕ ನಟನಾಗಿ ಒಳ್ಳೆಯ ಸಂದೇಶ. ಇವತ್ತು ಮೊಬೈಲನ್ನು ಮಹಾಮಾರಿ ಮನುಷ್ಯ ಶಾಂತಿನ ಹೆಂಗೆ ಕೆಡಿಸಿದೆ ಅಂತ ರೀತಿ ತಗೊಂಡೋಗಿ ಕೊನೆಗೆ ಭ್ರೂಣ ಹತ್ಯೆ ಮಹಾಪಾಪ ಒಂದು ಉತ್ತಮವಾದ ಸಂದೇಶವನ್ನು, ಅಕ್ರಮ ಗರ್ಭಪಾತಗಳು ಈ ರೀತಿ ಮಾಡ್ತಕ್ಕಂಥದ್ದು ತಪ್ಪು ಅಂತಕ್ಕಂಥ ಉತ್ತಮ ಸಂದೇಶವನ್ನ ನಿರ್ಮಾಪಕರಾದಂಥ ಭರತ್ ಗೌಡ್ರು, ಒಳ್ಳೆ ನಿರ್ದೇಶಕರು, ಹಾಗೆ ಉತ್ತಮ ನಾಯಕ ನಟರು ಮತ್ತೆಲ್ಲ ನುರಿತ ಕಲಾವಿದರು, ಇದೇನು ಸಾಮಾನ್ಯವಾಗಿಲ್ಲ. ಆ ಸಿನಿಮಾವನ್ನ ಇಡೀ ಸಮಸ್ತ ಕನ್ನಡಿಗರು ರಾಜ್ಯಾದ್ಯಂತ ಪ್ರೋತ್ಸಾಹಿಸಬೇಕು. ಎಲ್ರಿಗೂ ನಮಸ್ಕಾರ. ಈಗ ಕಟ್ಲೆ ಸಿನಿಮಾದ ಪ್ರೀಮಿಯರ್ನ ನೋಡ್ಕೊಂಡ್ ಬಂದ್ವಿ. ತುಂಬಾ ಅದ್ಭುತವಾಗೈತೆ ಪಿಕ್ಚರು. ಫಸ್ಟ್ ನೋಡಿದಾಗ ಮಾಮೂಲಿ ಹೋಗ್ತಾ ಇದೆ ಪಿಕ್ಚರ್ ಅನ್ಕೊತೀವಿ, ಬಟ್ ಹೋಗ್ತಾ ಮಾತ್ರ ಹಿಡಿದು ಕೂರಿಸುತ್ತೆ. ಒಂದು ಅದ್ಭುತವಾದ ಪಿಕ್ಚರು. ಒಂದು ಕಾಮಿಡಿ ಜೊತೆಗೆ ಒಂದು ಎಮೋಷ್ನಲ್ಲು ಸಿಕ್ಕಾಪಟ್ಟೆ ಟಚ್ ಕೊಟ್ಟವ್ರೆ. ಕೆಂಪೇಗೌಡರನ್ನ ನಾವು ಕಾಮಿಡಿ, ಉದಯ ಕಾಮಿಡಿ ಎಲ್ಲ ನೋಡಿದ್ವಿ, ಬಟ್ ಇಷ್ಟೊಂದು ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ ಅಂತ ನಮ್ಗೆ ಇವಾಗಲೇ ಗೊತ್ತಾಗಿದ್ದು. ಕೆಂಪೇಗೌಡರು ಸಕ್ಕತ್ತಾಗಿ ಆಕ್ಟ್ ಮಾಡಿದ್ರ. ತುಂಬಾ ಅದ್ಭುತವಾಗೈತೆ ಪಿಕ್ಚರು. ಇವ್ರು ನಮ್ಮ ಟೀಮ್, ಇವ್ರು ಬಂದು ಮಾಸ್ಟರ್ ಆಯ್ತು 19 ವರ್ಷದಿಂದನೂ ಸಿನಿಮಾ ಮಾಡ್ಕೊಂಡ್ ಬರ್ತಾ ಇದಾರೆ. ಒಂದ್ ವರ್ಡ್ ಹೇಳ್ತೀನಿ ಇಲ್ಲಿ, ನಾನು ಆ ಬಟ್ಟೆ ಹಾಕ ಬಂದೆ, ನಾನು ಹಂಗ್ ಬಂದೆ, ನಾನು ಆ ಶೋ ಮಾಡಿದೆ, ಎಲ್ಲ ಪಕ್ಕಕ್ಕಿಡಿ. ಸೀರಿಯಸ್ ಆಗಿ ಒಂದು ಮಾತು ಹೇಳ್ತೀನಿ, ನಾವು ಹಾಕೊಳ್ಳೋ ಬಟ್ಟೆ, ನಾವು ಹಾಕೊಳ್ಳೋ ಮಾತು ಯಾವುದು ಕಂಟೆಂಟ್ ಅಲ್ಲ. ಕಷ್ಟಪಟ್ಟು 19 ವರ್ಷದಿಂದ ಒಂದೊಂದು ಪಾತ್ರಕ್ಕೆ 15 ರೂಪಾಯಿಗಾಗ ಸಾಫ್ಟ್ ಕಾಪೀಸು, ಇವರೆಲ್ಲ ಒಂದೊಂದೇ ಪಾತ್ರ ಕೇಳ್ಕೊಂಡೋಗಿ ಸಿನಿಮಾ ಮಾಡ್ಕೊಂಡ್ ಬಂದಿದ್ದಾರೆ. ದಯವಿಟ್ಟು ನಮ್ಮಂತವ್ರನ್ನ ತೋರ್ಸೋದು ನಿಲ್ಲಿಸಿ. ಸೀರಿಯಸ್ ಆಗಿ ಹೇಳ್ತಾರೆ, ನನ್ನ ಮನಸ್ಪೂರ್ವಕವಾಗಿ ಹೇಳ್ತಾರೆ. ಯಾಕೆಂದ್ರೆ ಒಂದು ಹೋಟ್ಲಲ್ಲಿ ಸಪ್ಲೈಯರ್ ಆಗಿ ಇಲ್ಲಿ ತನಕ ಬಂದಿದ್ದು. ತಮಾಷೆ ಮಾಡೋ ಸಮಯದಲ್ಲಿ ನಾವು ಮಾಡ್ತೀವಿ, ನಮ್ಗೆ ಸಿಕ್ಕಾಗ ಯಾವ್ದಿರುತ್ತೆ ಅದು ಓಕೆ. ಬಟ್ 1 ವರ್ಷದಿಂದ ನಾನು ಯಾವ ಶೋಸ್ಗೂ ಬಂದಿಲ್ಲ. ಬಿಕಾಸ್ ಯಾಕೆ ಬಂದೆ ಅಂದ್ರೆ, ಅಣ್ಣ ಒಂದೊಂದೇ ಪಾತ್ರಕ್ಕೆ ಕೇಳ್ಕೊಂಡೋಗಿ ಇವತ್ತಿಲ್ಲ ಕೊಡ್ತೀನಿ ಬನ್ನಿ, ಇದು ಸ್ಟಾಂಪ್ ಸೈಜ್ ಫೋಟೋ ಇರ್ಬೋದು, ಪಾಸ್ಪೋರ್ಟ್ ಫೋಟೋ ಕೊಟ್ಬಿಟ್ರು, 6x4 ಕೊಟ್ಬಿಟ್ಟು ನಂಗೊಂದು ಅವಕಾಶ ಕೊಡಿ ದಯವಿಟ್ಟು ಅಂತ. ಈಸ್ ಹೋಟ್ಲಲ್ಲಿ ಸಪ್ಲೈಯರ್ ಆಗಿ ಇಲ್ಲಿ ತನಕ ಬಂದಿದ್ದಾರೆ. ಕನಿಷ್ಠ 80ರಿಂದ 90 ಸಿನಿಮಾ, 19 ವರ್ಷಗಳ ಜರ್ನಿ ಮಾಡಿದ್ದಾರೆ. ಇಲ್ಲಿ ನಾನು ಹೈಲೈಟ್ ಆಗಬೇಕು, ನಾನು ಹಾಕೊಳ್ಳೋ ಬಟ್ಟೆ ಆಗ್ಬೇಕು, ಇದು ಯಾವುದು ಅಲ್ಲ. ಇದೆಲ್ಲದಕ್ಕಿಂತ ವಿಚಾರ, ಒಬ್ಬ ಮನುಷ್ಯ ಒಂದು ದೊಡ್ಡ ಜರ್ನಿಯಿಂದ ಹೀರೋ ಆಗಿದ್ದಾರೆ. ಆಗ ಆ ವಿಚಾರ ಮಾತ್ರ ಹೈಲೈಟ್ ಆಗಬೇಕು. ಅಂಡ್ ಫಸ್ಟ್ ಆಫ್ ಆಲ್ ಸಿನಿಮಾ ಬಗ್ಗೆನೇ ಹೇಳ್ತೀನಿ. ಅಂಡ್ ಇವರು ಈ ಸಿನಿಮಾದ ನಾಯಕಿ ಮೇಡಮ್, ಫಸ್ಟ್ ಆಫ್ ಆಲ್ ಅಭಿನಂದನೆಗಳು. ತುಂಬಾ ಚೆನ್ನಾಗಿ ಮಾಡಿದೀರಾ. ಮಾತಾಡದೇನೆ ಒಂದು ಸಿನಿಮಾನ ಇಷ್ಟು ಚೆನ್ನಾಗಿ ಆವರಿಸ್ಕೋಬಹುದು ಅನ್ನೋಕ್ಕೆ ನೀವು ಬಹಳ ಪ್ರತಿಭಾವಂತೆ. ತುಂಬಾ ಚೆನ್ನಾಗಿ ಮಾಡಿದೀರಾ. ಇವ್ರಿಗೆ ಸಿಕ್ಕಿರೋ ಸಾಂಗ್ಸ್ ಕೂಡ ಅಷ್ಟೇ ಅದ್ಭುತವಾಗಿದೆ. ಅಂಡ್ ಎಕ್ಸ್ಪ್ರೆಷನ್ ವೈಸ್ ಫಸ್ಟ್ ಆಫ್ ಆಲ್ ಅಭಿನಂದನೆಗಳು ನಿಮ್ಮಿಬ್ರಿಗೂ ನನ್ನ ಕಡೆಯಿಂದ ಹಾರ್ಟ್ಲಿ ಥ್ಯಾಂಕ್ಸ್. ಇವ್ರು ನಂಬ್ಕೊಂಡು ಇನ್ವೆಸ್ಟ್ ಮಾಡಿದಂತಹ ಭರತ್ ಗೌಡ್ರು, ಹೊಸಕೋಟೆ, ನಿಮ್ಗೆ ಹೊಸಕೋಟೆಯಿಂದ ಬಿರಿಯಾನಿ ಫೇಮಸ್, ಬಟ್ ಇನ್ಮೇಲೆ ಹೊಸಕೋಟೆಯಿಂದ ಭರತ್ ಫೇಮಸ್ ಆಗಲಿ ಭರತ್ ಗೌಡ್ರು. ಯಾಕೆಂದ್ರೆ ಅಲ್ಲ, ಕಾರಣ ಹೇಳ್ತೀನಿ ಕೇಳಿ. ನಮ್ಮ ಗೆಳೆಯ ನಿಜವಾಗ್ಲೂ ಅದ್ಭುತವಾಗಿದೆ ಸಿನಿಮಾ. ಇದು ನನಗೆ ಬಹಳ ಖುಷಿ ಆಯ್ತು. ಇದ್ರ ಬಗ್ಗೆ ಸಾಕಷ್ಟು NGOಗಳಿದಾವೆ, ಇದ್ರ ಮೇಲೆ ಕೆಲಸಗಳು ಮಾಡ್ತಿದ್ದಾರೆ ಆಕ್ಚುಲಿ. ಬಟ್ ಈ ಒಂದು ಸಿನಿಮಾ ನೋಡಿದ್ಮೇಲೆ ನಿಜವಾಗ್ಲೂ ಈ ಕಸದಲ್ಲಿ ಬಿಸಾಕುವಂಥ ಮಕ್ಕಳನ್ನ ಯಾವ ರೀತಿ ಕೇರ್ ಮಾಡಬೇಕು ಅಥವಾ ಸಂಸ್ಥೆಗಳೆಲ್ಲ ಏನು ಮಾಡ್ತಿದೆ, ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಬಹಳ ಖುಷಿ ಆಗ್ತದೆ ಆಕ್ಚುಲಿ. ದಯವಿಟ್ಟು ಈ ಸಿನಿಮಾ ನೋಡಿ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಸೊ
ಈ ತರ ಸಬ್ಜೆಕ್ಟ್ಗಳು ಸಿನಿಮಾ ಮಾಡೋದು ಬಹಳ ಕಷ್ಟ. ಸೊ ಅಂಥದ್ರಲ್ಲಿ ಯಾಕಂದ್ರೆ ಇದ್ರಲ್ಲಿ ನಾರ್ಮಲ್ ಫೈಟು ಅದು ರೋಮಾನ್ಸ್ ಸಿಕ್ಕಾಪಟ್ಟೆ ನಡೆಯುತ್ತೆ. ಬಟ್ ಇದ್ರಲ್ಲಿ ಒಂದು ಒಳ್ಳೆ ಮೆಸೇಜ್ ತಗೊಂಡು ಹೋಗಿದ್ದೀರಾ. ಸೊ ಬ್ಯೂಟಿಫುಲ್ ಮೆಸೇಜ್ ಆಕ್ಚುಲಿ. ಕಂಗ್ರಾಚುಲೇಷನ್ ಕೂಡ, ಬಹಳ ಖುಷಿ ಆಯ್ತು ಆಕ್ಚುಲಿ. ಒಳ್ಳೇದಾಗ್ಲಿ. ಇಡೀ ಟೀಮ್ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದಾರೆ. ಬರ ಸರ್ ಒಳ್ಳೆ ಸಬ್ಜೆಕ್ಟ್ ಆಯ್ಕೆ ಮಾಡಿದಾರೆ. ಮತ್ತೆ ಮೇನ್ ನ್ಯಾಷನಲ್ ಕಂಟೆಂಟ್ ಸಿನಿಮಾ ನೋಡ್ಬೇಕು ಅಂತ ಹೇಳಿದ್ರೆ ಈ ಸಿನಿಮಾ ಬಂದು ನೋಡ್ಬೇಕು. ಅಂಡ್ ನಿಜವಾಗ್ಲೂ ಹೇಳ್ತೀನಿ, ಝೀರೋ ಇಂದ ಹೀರೋ ಆಗ್ತೀವಿ ಅಂತ ಹೇಳಿದ್ರೆ ಐ ಥಿಂಕ್ ಅದು ಕೆಂಪೇಗೌಡ ಅವ್ರಿಗೆ ಆಪ್ಟಾಗಿ ಸಲ್ಲತ್ತೆ. ಯಾಕೆ ಈ ಮಾತನ್ನ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ, ಎಲ್ಲೋ ಒಂದ್ ಕಡೆ ಯಾವ್ದೋ ಒಂದು ಕೆಲಸ ಮಾಡ್ಕೊಂಡು ಆ ಕೆಲಸನೂ ಗೌರವಿಸ್ಕೊಂಡು ಜೂನಿಯರ್ ಆರ್ಟಿಸ್ಟ್ ಆಗಿ ಕೂಡ ಕೆಲಸ ಮಾಡಿ ಎಲ್ಲಾ ತರದ ಒಂದು ಪಾತ್ರಗಳನ್ನ ನಿಭಾಯಿಸಿ ಕನ್ನಡ ಚಿತ್ರರಂಗದ ಇಷ್ಟು ವರ್ಷ ಒಂದು ಚಾಲೆಂಜಿಂಗ್ ಕಾಮಿಡಿಯನ್ ಆಗಿ ಪ್ರೂವ್ ಮಾಡಿ ಇವತ್ತು ಆನ್ ಸ್ಕ್ರೀನ್ ಅಲ್ಲಿ ಇಂಥ ಒಳ್ಳೆ ಪಾತ್ರ ನಿಭಾಯಿಸಿರುವಂತಹ ಕೆಂಪೇಗೌಡ ಅವ್ರಿಗೆ ಕಂಗ್ರಾಟ್ಸ್ ಹೇಳಕ್ ಇಷ್ಟಪಡ್ತೀನಿ. ಫಸ್ಟ್ ಆಫ್ ಆಲ್ ಸಿನಿಮಾ ರಿಲೀಸ್ ಆಗ್ತಿರೋದೇ ಒಂದು ದೊಡ್ಡ ಸಕ್ಸಸ್. ಇಂಥ ದೊಡ್ಡ ಒಂದು ಸ್ಕ್ರಿಪ್ಟ್ ಓರಿಯೆಂಟೆಡ್, ಬಿಕಾಸ್ ಇದೆಲ್ಲ ಡೈರೆಕ್ಟರ್ ಪಾಯಿಂಟ್ ಆಫ್ ವ್ಯೂ ಸಿನಿಮಾ ಆಗಿರುತ್ತೆ. ಯಾವ್ದೋ ತುಂಬಾ ಕಮರ್ಷಿಯಲ್ ಸಿನಿಮಾ ಆಗ್ಲಿ ಅಥವಾ ಫೈಟ್ ಫಾರ್ಮುಲಾ ಸಿನಿಮಾ ಆಗ್ಲಿ ಅಲ್ಲ. ಸೊ ಡೈರೆಕ್ಟರ್ ವಿಷನ್ ಇಂದ ತುಂಬಾ ಕ್ಲಾರಿಟಿ ಇರುವಂತಹ ನಿರ್ದೇಶಕರಿಗೆ ಕೂಡ ಕಂಗ್ರಾಚುಲೇಷನ್ಸ್. ನನ್ನ ಹೆಸರು ಡಾಕ್ಟರ್ ಲೀಲಾ ಮೋಹನ್ ಅಂತ ಹೇಳಿ. ಕೆಂಪೇಗೌಡ ನನಗೆ ತುಂಬ ವರ್ಷದಿಂದ ಪರಿಚಯ. ಆಲ್ಮೋಸ್ಟ್ ಐ ಥಿಂಕ್ 6 to 7 years ಇಂದ ತುಂಬ ಕಷ್ಟಪಡ್ತಾರೆ. ಆಮೇಲೆ ಭರತ್ ಗೌಡ ಹೊಸಕೋಟೆ ಅಂತ ನನಗೆ ಗೊತ್ತಿಲ್ಲ. ನಾನು ಡಾಕ್ಟರ್, ನಾನು MVJ ಮೆಡಿಕಲ್ ಕಾಲೇಜಲ್ಲೇ ನಾನು ಓದಿದ್ದು 2000 ಬ್ಯಾಚ್ MBBS ನಾನು. ಸೊ ಆಮೇಲೆ ಮೂವಿ ವಿಷಯಕ್ಕೆ ಬಂದಾಗ ಇಟ್ಸ್ ಅ ರಿಯಲಿ ಬ್ಯೂಟಿಫುಲ್ ಮೂವಿ, ಮೆಸೇಜ್ ಓರಿಯೆಂಟೆಡ್. ನನಗೆ ಒಂದು ಏನು ಅಂತಂದ್ರೆ ಆ ಡೈಲಾಗ್ ಡೆಲಿವರಿ ಮಾಡ್ತಿರೋ ನನ್ ಗೋಲ್ಡನ್ ಸ್ಟಾರ್ ಗಣೇಶ ನೆನಪಿಗೆ ಬಂದ್ರು. ನಿಜವಾಗ್ಲೂ ನನಗೆ ಗೋಲ್ಡನ್ ಸ್ಟಾರ್ ಗಣೇಶ ಆ ಥರ ತಂಪೊತ್ತಲ್ಲಿ ನೀರು ಅದು ಇದು ಅಂತ ಹೇಳಿ. ಆಮೇಲೆ ಮೂವಿ ನೋಡ್ತಾ ನೋಡ್ತಾ ನನಗೆ ಮೂವಿ ಅರ್ಥ ಆಗ್ತಾನೆ ಇಲ್ಲ. ಉಪೇಂದ್ರ ಮೂವಿ ತರ ಇದೆ, ಸೆಕೆಂಡ್ ಟೈಮ್ ಬರಲೇಬೇಕು ಅನ್ಸಿತ್ತು ನನಗೆ ಮೂವಿ. ಲಾಸ್ಟ್ ಅಲ್ಲಿ ಸ್ವಲ್ಪ ಯಾರೋ ಡಾಕ್ಟರ್ ಕ್ಯಾರೆಕ್ಟರ್ ಅವ್ರು ಬಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಸ್ಟೋರಿ ಹೇಳ್ತಾ ಇದೀನಿ ಅನ್ಸುತ್ತೆ. ಸೊ ಎನಿವೇಸ್ ಕಮ್ ಅಂಡ್ ವಾಚ್ ದ ಮೂವಿ. ಕೆಂಪೇಗೌಡ ಸರ್ ನನಗೆ ತುಂಬಾ ವರ್ಷದ ಪರಿಚಯ. ಆದ್ರೆ ಕೆಂಪೇಗೌಡ ಸರ್ ಅಂದ್ರೆ ಇವರೇ ಅನ್ನೋದು ಇವತ್ತೇ ಗೊತ್ತಾಗಿತ್ತು. ಯಾಕಂದ್ರೆ ನಾನು ಇವ್ರ ಹೆಸರೇ ಗೊತ್ತಿಲ್ದಂಗೆ ಫ್ರೆಂಡ್ ಆಗಿದ್ದೆ. ಇವತ್ತು ಸರ್ ಥ್ರೂ ನನಗೆ ಇವತ್ತು ಕಾಲ್ ಮಾಡಿ ಇನ್ವೈಟ್ ಮಾಡಿದ್ರು. ನಾನು ಎಲ್ಲೋ ಮನೆಗೆ ಹೋಗಿ ಒಂದು 5 ನಿಮಿಷಕ್ಕೆ ತಲೆಗೆ ಎಣ್ಣೆ ಹಾಕೊಂಡ್ಬಿಡ್ತಿದ್ನೋ ಏನೋ ಗೊತ್ತಿಲ್ಲ. ಇವತ್ತು ಬಂದ್ಬಿಟ್ಟು ಈ ಎಣ್ಣೆ ಎಲ್ಲ ಆಮೇಲೆ ತಲೆಗೆ ಎಣ್ಣೆ ಅಷ್ಟ್ರಲ್ಲಿ ಫೋನ್ ಮಾಡಿ ಕರೆದ್ರು. ಇವತ್ತು ಒಂದು ಒಳ್ಳೆ ಮೂವಿಗೆ ಬಂದಿದ್ದೀನಿ. ಯಾವ ಲೆಕ್ಕಕ್ಕಿತ್ತು ಅಂದ್ರೆ ಒಂದು ಸಮಾಜಕ್ಕೆ ಒಂದು ಒಳ್ಳೆ ಇದು ಕೊಡೋ ತರ. ಅಂದ್ರೆ ಫಸ್ಟ್ ಹಾಫ್ ಅಂತೂ ಸಸ್ಪೆನ್ಸ್, ಏನೋ ನಾವು ದಿವ್ದ ಮೂವಿನೋ ಏನೇನೋ ಅನ್ಕೊಂಡ್ಬಿಟ್ವಿ. ಆದ್ರೆ ತಿರ್ಗಾ ಸೆಕೆಂಡ್ ಬರ್ತಿದಂಗೆ ಅದೊಂದು ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಟೋಯ್ತು. ಸರ್ ಆಕ್ಟಿಂಗ್ ಆಗ್ಲಿ, ಒಂದು ಡೈರೆಕ್ಷನ್ ಆಗ್ಲಿ, ಆಮೇಲೆ ಡ್ಯಾನ್ಸ್ ಎಲ್ಲ ನೀವು ಮಾಡಿರೋದು ರಿಚ್ನೆಸ್ ಅದೆಲ್ಲ ತುಂಬಾ ಚೆನ್ನಾಗಿದೆ. ಸ್ಟೋರಿ ಅಂತೂ ವಾವ್ ಅನ್ನಂಗಿದೆ ಅದು ತಗೊಂಡಿರೋದು. ಆಮೇಲೆ ಸರ್ ಬಗ್ಗೆ ನಾನು ಹೇಳಕ್ ಇಷ್ಟಪಡ್ತೀನಿ. ಸರ್ರು ಹೊಸಕೋಟೆ, ನಾನು 7ನೇ ಕ್ಲಾಸು 8ನೇ ಕ್ಲಾಸು 9ನೇ ಕ್ಲಾಸು ಹೊಸಕೋಟೆಲ್ಲೇ ಇದ್ದಿದ್ದು. ನಾನು ಅಲ್ಲೇ ಓದಿದ್ದು. ನಮ್ದು ಇನ್ನೂ ಒಂದು 4 ಸೈಟ್ ಅಲ್ಲೇ ಇದೆ, 4 ಸೈಟ್ ಅಲ್ಲೇ ಇದೆ. ನಮ್ಮ ಹೊಸಕೋಟೆಯವರು ಅಂತ ಅಂದಿದ್ಕೆ ನನಗೆ ತುಂಬಾ ಖುಷಿ ಆಯ್ತು. ಕನ್ನಡದವ್ರನ್ನ ದಯವಿಟ್ಟು ಸಪೋರ್ಟ್ ಮಾಡಿ. ತುಂಬಾ ಒಳ್ಳೆ ಒಂದು ಮೆಸೇಜ್ ಇದೆ. ಸೊ ಐ ಥಿಂಕ್ ಯು ಹ್ಯಾವ್ ಟು ಸಪೋರ್ಟ್ ದ ನ್ಯೂ ಕಮರ್ಸ್. ಇಟ್ ವಾಸ್ ಅ ವೆರಿ ನೈಸ್ ಮೂವಿ, ವೆರಿ ಎಂಟರ್ಟೈನ್ಮೆಂಟ್, ಕಾಮಿಡಿ, ಏನು ಸಸ್ಪೆನ್ಸ್, ಹಾಗೆ ಒಂದು ಗುಡ್ ಮೆಸೇಜ್ ಇರುವಂಥ ಕಂಪ್ಲೀಟ್ ಫುಲ್ ಪ್ಯಾಕೇಜ್ ಮೂವಿ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿದೆ, ದಯವಿಟ್ಟು ಬನ್ನಿ ಎಲ್ಲರೂ ವೀಕ್ಷಿಸಿ. February 6th ರಿಲೀಸ್. ಸೆಲೆಬ್ರಿಟಿ ಶೋ ಮುಗಿಸ್ಕೊಂಡು ಈಚೆ ಬಂದಿದ್ದೀರಿ, ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡುವಂಥ ಸಿನಿಮಾ ಮಾಡಿದ್ದೀರಿ ಅಂತ ಎಲ್ಲ ಖುಷಿಯಿಂದ ಹೇಳ್ತಾ ಇದ್ದಾರೆ. ಇದೇ 6ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯಮಾಡಿ ನಿಮ್ಮ ಹತ್ತಿರ ಥಿಯೇಟರ್ಗಳಲ್ಲಿ ಹೋಗಿ ನಮ್ಮ ಸಿನಿಮಾ ನೋಡಿ ಬೆಂಬಲ ಕೊಟ್ಟು ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಬೇಕಾಗಿ ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. 6ನೇ ತಾರೀಕು ಯಾರಿಗೂ ಅಷ್ಟೇ ಡಿಸಪಾಯಿಂಟ್ ಅಂತೂ ಆಗೋದೇ ಇಲ್ಲ. ಯಾಕಂದ್ರೆ ಇವಾಗ ನಾವೇ ಕ್ಲೈಮ್ಯಾಕ್ಸ್ ಅಲ್ಲಿ 100 ಸರಿ ನೋಡಿರ್ತೀವಿ. ಈ ಸರಿ ನೋಡಿದಾಗ ಕೂಡ ಕಣ್ಣಲ್ಲಿ ಎರಡನೇ ನೀರು ಬಂತು. ಇನ್ನೂ ಎಮೋಷನಲ್ ಹೋಗ್ತಾ ಇಲ್ಲ. 100% ನಿಮ್ಗೆ ಎಲ್ಲ ಒಂದಿರುತ್ತೆ. ಅದೇ ಹೇಳಿದ್ನಲ್ಲ, ನಾನು ಎಲ್ಲ ಇಂಟರ್ವ್ಯೂಗಳಲ್ಲಿ ಹೇಳಿರ್ತೀನಿ, ಕಾಡುತ್ತೆ, ಕಾಡ್ಸುತ್ತೆ, ನಗಿಸುತ್ತೆ, ಎಲ್ಲ ಪ್ರತಿಯೊಂದು ಅಂಶನೂ ಈ ಸಿನಿಮಾದಲ್ಲಿ ನಿಮ್ಗೆ ಎಕ್ಸ್ಪೆಕ್ಟೇಷನ್ ಗ್ಯಾರಂಟಿ ಇದು ಮಾಡಿದ್ರೆ ಏನ್ ಬಾಯಿ ಬರ್ತಾ ಇಲ್ಲ ಸರ್. ನನಗೆ ಆ ಎಮೋಷನ್ ಹೋಗ್ತಾ ಇಲ್ಲ. 6ನೇ ತಾರೀಕು ಎಲ್ಲ ಬನ್ನಿ ನಮ್ಮ ಥಿಯೇಟರ್ ಬಂದು ಒಂದ್ಸರಿ ಕಟ್ಲೆ ಸಿನಿಮಾ ನೋಡ್ರಿ. ನಾನು ನಿಮ್ಮ ಸನ್ಮಿತಾ. ಇವತ್ತು ಸೆಲೆಬ್ರಿಟಿ ಶೋ ಇತ್ತು, ಎಲ್ಲರಿಂದ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಈ ರೆಸ್ಪಾನ್ಸ್ ಫಿಲಂ ರಿಲೀಸ್ ಆದಾಗ ಇನ್ನೂ ಜಾಸ್ತಿ ಆಗ್ಬೇಕು ಅನ್ನೋದೇ ನನ್ನ ಆಸೆ. February 6ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ದಯವಿಟ್ಟು ಫ್ಯಾಮಿಲಿ ಸಮೇತ ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ. ಥ್ಯಾಂಕ್ ಯು. ನಾನು ಅಮೃತ. ತುಂಬ ಖುಷಿ ಆಗ್ತದೆ. ಇವತ್ತು ಸೆಲೆಬ್ರಿಟಿ ಶೋ ಮಾಡಿದ್ವಿ, ಎಲ್ಲ ಕಡೆಯಿಂದಲೂ ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. February 6th ಮೂವಿ ರಿಲೀಸ್ ಆಗ್ತದೆ. ಸೊ ಎಲ್ಲರೂ ಕೂಡ ಫ್ಯಾಮಿಲಿ ಓರಿಯೆಂಟೆಡ್ ಆಗಿರೋದ್ರಿಂದ ಎಲ್ಲ ಫ್ಯಾಮಿಲಿ ಸಮೇತ, ಯೂತ್ ಸಮೇತ ನಮ್ಮ ಮೂವಿಗೆ ಬಂದು ನಮ್ಮ ಚಿತ್ರನ ನೋಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಿಜವಾಗ್ಲೂ ಇಷ್ಟೊತ್ತು
ಎಲ್ಲ ಸೆಲೆಬ್ರಿಟಿಗಳು ಒಂದಷ್ಟು ಹೇಳಿದ್ರು. ಸಿನಿಮಾ ನೋಡಿ ಸಿನಿಮಾ ಏನಿತ್ತು ಕಂಟೆಂಟ್ ಏನು ಅನ್ನೋದನ್ನ ಅವರೇ ಹೇಳಿದ್ದಾರೆ. ಆಮೇಲೆ ಎಲ್ಲರೂ ಹೇಳಿದ್ರು ಕೆಂಪೇಗೌಡ ಇದುವರೆಗೂ ಬಾರಲ್ಲಿ, ಹೋಟ್ಲಲ್ಲಿ, ಪಾನಿಪುರಿ ಗಾಡಿಲಿ ಎಲ್ಲ ಕಡೆ ಕೆಲಸ ಮಾಡಿಕೊಂಡು, ಡ್ರಾಮಾ ಮಾಡಿಕೊಂಡು, ಸೀರಿಯಲ್ಲು, ಸಿನಿಮಾ ಮಾಡಿಕೊಂಡು, ಕಾಮಿಡಿಯನ್ ಆಗಿ ಇವತ್ತು ಹೀರೋ ಆಗಿದ್ದಾರೆ ಅಂತ. ನಿಜವಾಗ್ಲೂ ನನ್ನ ಶ್ರಮ ನನಗೆ ಗೊತ್ತು. ಅಷ್ಟು ಕಷ್ಟಪಟ್ಕೊಂಡು ಕಲೆಗೆ ಬೆಲೆ ಕೊಟ್ಕೊಂಡು ಕಲೆನೇ ನನ್ನ ಜೀವನ ಅಂತ ಇಲ್ಲಿವರೆಗೂ ಬಂದಿದ್ದೀನಿ. ಇಲ್ಲಿವರೆಗೂ ನೀವು ಕೂಡ ನನ್ನ ಬೆಳೆಸಿದ್ದೀರಾ, ಅನ್ನ ಹಾಕಿದ್ದೀರಾ. ಈಗ ಒಂದು ಹೆಜ್ಜೆ ಮುಂದೆ ಇಟ್ಟು ಹೀರೋ ಆಗಿದ್ದೀನಿ. ದಯವಿಟ್ಟು ನಿಮ್ಮ ಸಪೋರ್ಟೇ ಮುಖ್ಯ ನನಗೆ. ಹಾಗಂತ ಇವನು ಕಷ್ಟಪಟ್ಟವನೇ ಅಂತ ಸಿನಿಮಾ ನೋಡ್ಬೇಡಿ. ಕಟ್ಲೆ ಸಿನಿಮಾನ ಒಂದು ಸಲ ಬಂದು ನೋಡಿ, ಖಂಡಿತವಾಗ್ಲೂ ನೀವೇ 10 ಜನಕ್ಕೆ ಹೇಳ್ತೀರಾ. ಯಾಕೆಂದ್ರೆ ನಾವು ಒಂದು ಫೈಟು, ಒಂದು ಸಾಂಗು, ಆ ಥರ ಒಂದು ಇಟ್ಟಿಲ್ಲ, ಒಂದು ಒಳ್ಳೆ ಕಂಟೆಂಟ್ ಮೂವಿ ಮಾಡಿದ್ದೀವಿ, ಒಂದು ಒಳ್ಳೆ ಮೆಸೇಜು ಎಲ್ರಿಗೂ ಕೊಟ್ಟಿದ್ದೀವಿ. ಖಂಡಿತವಾಗ್ಲೂ ದೇವರಾಣೆಗೂ ಈ ಸಿನಿಮಾ ನಿಮಗೆ ತುಂಬ ಇಷ್ಟ ಆಗುತ್ತೆ, ನಾನು ಭರವಸೆ ಕೊಡ್ತೀನಿ. ಇವತ್ತು ಎಲ್ಲ ಸೆಲೆಬ್ರಿಟಿಗಳು ನೋಡಿದವರು ಎಲ್ಲರೂ ಹೇಳಿದ್ದಾರೆ. ಒಂದೊಳ್ಳೆ RR, ಸಸ್ಪೆನ್ಸು, ಸೈಕಾಲಜಿಕಲ್ ಥ್ರಿಲ್ಲರು ಎಲ್ಲಾನು ಇದೆ ಈ ಸಿನಿಮಾದಲ್ಲಿ. ನಿಮ್ಗೆಲ್ಲಾನು ಇಷ್ಟ ಆಗುತ್ತೆ. ದಯವಿಟ್ಟು ಬಂದು February 6th ಸಿನಿಮಾ ರಿಲೀಸ್ ಆಗುತ್ತೆ. ನಿಮ್ಮ ಅಕ್ಕಪಕ್ಕ ಥಿಯೇಟ್ರಲ್ಲೇ ಹೋಗಿ ಸಿನಿಮಾನ ನೋಡೋ ಮೂಲಕ